ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹಮಾಸ್ ಸಂಘಟನೆ ಅಂದ್ರೆ ಹಿಂಸಾಚಾರಕ್ಕೆ ಫೇಮಸ್. ತನ್ನ ಶಕ್ತಿ ಬಗ್ಗೆ ತುಂಬಾನೇ ಸೊಕ್ಕಿದೆ. ಆ ಸೊಕ್ಕು ಇಸ್ರಾಯೇಲ್ ದೇಶವನ್ನ ಕೆಣಕುವ ಧೈರ್ಯವನ್ನ ತಂದುಕೊಡ್ತು. ತನ್ನ ಪಾಡಿಗೆ ತಾನಿದ್ದ ಇಸ್ರಾಯೇಲ್ ದೇಶ ಜೊತೆ ಕಿರಿಕ್ ಮಾಡ್ತು. 1 ವರ್ಷದ ಹಿಂದೆ ಮಾಡಿದ ತಪ್ಪಿಗೆ ಆದ ಬಲಿಗಳು ಒಂದೆರಡಲ್ಲ. ಜಸ್ಟ್ 20 ನಿಮಿಷದಲ್ಲಿ ಇಸ್ರಾಯೇಲ್ ದೇಶದ ಒಳಗೆ ಉಗ್ರ ಪಡೆ ಬಂತು. ಹಮಾಸ್ ಉಗ್ರರು ಇಸ್ರಾಯೇಲ್ ಮೇಲೆ 5,000 ರಾಕೆಟ್ಗಳನ್ನ ಹಾರಿಸಿದ್ರು. ಹಾಗೆ ನೋಡಿದ್ರೆ ಇಸ್ರಾಯೇಲ್ ಬಳಿ ಐರನ್ ಡೋಮ್ ಇದೆ. ಅಂದ್ರೆ ಆಕಾಶದಲ್ಲೇ ವೈರಿಗಳ ಕ್ಷಿಪಣಿಯನ್ನ ತಡೆಯುತ್ತೆ. ಆದ್ರೆ ಎಲ್ಲದಕ್ಕೂ ಒಂದು ಕೆಪಾಸಿಟಿ ಅನ್ನೋದು ಇರುತ್ತಲ್ವಾ. ಹೀಗಾಗಿ ಏಕಾಏಕಿ ಬಂದ 5,000 ತಡೆಯೋಕೆ ಆಗ್ಲೇ ಇಲ್ಲ. ಅಷ್ಟಕ್ಕೆ ಹಮಾಸ್ ಸುಮ್ಮನೆ ಆಗಿಲ್ಲ, ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿತ್ತು. 1,000ಕ್ಕೂ ಅಧಿಕ ಉಗ್ರರೊಂದಿಗೆ ದಕ್ಷಿಣ ಇಸ್ರಾಯೇಲ್ನ ಅನೇಕ ಪ್ರದೇಶಗಳಲ್ಲಿ ಕಾಣಿಸಿಕೊಂಡ್ರು. ಕಣ್ಣಿಗೆ ಬಿದ್ದ ಇಸ್ರಾಯೇಲಿ ಜನರ ಮಾರಣ ಹೋಮವೇ ಆಯ್ತು. ಇಸ್ರಾಯೇಲ್ ಉತ್ತರವಿಲ್ಲದೆ ನಿಂತು ತೋಳಗಳ ಪಡೆ ದಾಳಿ ಮಾಡಿದಂತಿತ್ತು. ಆದ್ರೆ ದಾಳಿ ಮಾಡಿದ್ದು ಸಿಂಹಗಳ ಹಿಂಡಿನ ಮೇಲೆ ಅನ್ನೋದು ಅವರಿಗೆ ಗೊತ್ತಿರ್ಲಿಲ್ಲ. ಭವಿಷ್ಯದಲ್ಲಿ ಇಸ್ರಾಯೇಲ್ ಕೊಡಬಹುದಾದ ಉತ್ತರದ ನಿರೀಕ್ಷೆ ಇರಲಿಲ್ಲ. ಇಸ್ರಾಯೇಲ್ ದೇಶವನ್ನ ತುಂಬಾನೇ ಸಾಮಾನ್ಯ ದೇಶ ಅಂತ ಅಂದುಕೊಂಡಿದ್ರು. ಹಮಾಸ್ ಉಗ್ರರು ಸಿನಿಮಾ ಸ್ಟೈಲ್ ಅಲ್ಲಿ ಇಸ್ರಾಯೇಲ್ ಒಳಗೆ ಬಂದಿದ್ರು. ಆಕಾಶದಿಂದ ಒಂದಿಷ್ಟು ಜನ, ಸಮುದ್ರದ ಮಾರ್ಗದಿಂದ ಇನ್ನಷ್ಟು ಜನ. ಅವರ ಉದ್ದೇಶ ಒಂದೇ, ಇಸ್ರಾಯೇಲಿಗಳನ್ನ ಸಾಯಿಸ್ಬೇಕು. ಇಸ್ರಾಯೇಲ್ ತನ್ನ 1,200 ಪ್ರಜೆಗಳನ್ನ ಕಳೆದುಕೊಂಡಿತ್ತು. ಹಮಾಸ್ ಉಗ್ರರು ಒತ್ತೆಯಾಳಾಗಿ 250 ಇಸ್ರಾಯೇಲ್ ಜನರನ್ನ ಕರೆದುಕೊಂಡು ಹೋಗಿತ್ತು. ಇಸ್ರಾಯೇಲ್ ಅಂದು ಶುರು ಮಾಡಿದ್ದ ಯುದ್ಧ ಇಂದಿಗೂ ಮುಗಿಲಿಲ್ಲ. ಹಮಾಸ್ ದಾಳಿ ಕಂಡು ಇಸ್ರಾಯೇಲ್ ದೇಶವನ್ನ ದ್ವೇಷಿಸುವ ಸಂಘಟನೆಗಳು ಆಕ್ಟಿವ್ ಆದವು. ಪ್ಯಾಲೆಸ್ಟೀನ್, ಹೆಜ್ಬುಲ್ಲಾ, ಲೆಬನನ್, ಇರಾಕ್ ಹಾಗೂ ಸಿರಿಯಾದ ಉಗ್ರ ಸಂಘಟನೆಗಳು, ಹೌತಿ ಬಂಡುಕೋರರು ಇಸ್ರಾಯೇಲ್ ಅನ್ನ ಮುಗಿಸಿ ಹಾಕ್ತೀವಿ ಅಂತ ಮುಂದೆ ಬಂದ್ರು. ಹಮಾಸ್ ಮಾಡಿದ ಒಂದು ತಪ್ಪಿಗೆ ಕಳೆದೊಂದು ವರ್ಷದಲ್ಲಿ 50,000ಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಬೇಕಾಯ್ತು. ಗಾಯಗೊಂಡಿದ್ದ ಇಸ್ರಾಯೇಲ್ ಯುದ್ಧಕ್ಕೆ ಬಂತು. ಸಂಘಟನೆಯ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡ್ಕೊಳ್ತು. ಒಂದೇ ವಾರದಲ್ಲಿ 3 ಮುಖ್ಯಸ್ಥರು ಬಂದ್ರೂ ಕೂಡ ಮೂವರಿಗೂ ನರ್ಕದ ಬಾಗಿಲನ್ನೇ ತೋರಿಸ್ತು. ಅಂತಿಮವಾಗಿ ಹೆಜ್ಬುಲ್ಲಾ ಮುಖಂಡ ಹಸನ್ ನಸ್ರುಲ್ಲನನ್ನ ಇಸ್ರಾಯೇಲ್ ಕೊಂದು ಹಾಕ್ತು. ಹಿಂದಿನ ಬಾಗಿಲಿನಿಂದ ಸಪೋರ್ಟ್ ಮಾಡ್ತಾ ಇದ್ದ ಇರಾನ್ ಕೂಡ ಇಸ್ರಾಯೇಲ್ ಮೇಲೆ ಮುರ್ಕೊಂಡ್ ಬಿತ್ತು. ಇರಾನ್ ನೇರವಾಗಿ ಇಸ್ರಾಯೇಲ್ ವಿರುದ್ಧ ತೊಡೆ ತಟ್ತು. ಒಂದೇ ದಿನ 200 ಕ್ಷಿಪಣಿಗಳನ್ನ ಹಾರಿಸಿ ಇಸ್ರಾಯೇಲ್ನನ್ನು ಹೆದರಿಸ್ಲಿಕ್ಕೆ ನೋಡ್ತು. ಆದ್ರೆ ಇಸ್ರಾಯೇಲ್ ಪರವಾಗಿ ಅಮೆರಿಕ ನಿಂತು ಬಿಡ್ತು. ಆದ್ರೆ ಇರಾನ್ ಮೊದಲೇ ನಾವು ಅಟ್ಯಾಕ್ ಮಾಡಿದ್ರೆ ಹೇಗೆ ಅನ್ನೋದನ್ನ ಆಲೋಚನೆ ಮಾಡ್ತು. ಅದ್ರಂತೆ ಇಸ್ರಾಯೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಭಾರಿ ಪ್ರಮಾಣದ ಮಿಸೈಲ್ ದಾಳಿ ಮಾಡ್ತು. ಇದರಿಂದ ಇಸ್ರಾಯೇಲ್ ಒಂದು ಕಡೆ, ಇರಾನ್, ಲೆಬನನ್, ಯಮಾನ್ ಹಾಗೂ ಪ್ಯಾಲೆಸ್ತೀನ್ ಇನ್ನೊಂದು ಕಡೆಯಲ್ಲಿ ನಿಂತು ಮುಖಾಮುಖಿಯಾಗಿ ಗುದ್ದಾಡ್ತಾ ಇದೆ. ಹಾಗೆ ನೋಡೋದಾದ್ರೆ ಇಷ್ಟು ವರ್ಷ ಇರಾನ್ ನೇರವಾಗಿ ಯಾರ ಮೇಲೆ ಕೂಡ ದಾಳಿಗೆ ಹೋಗಿರ್ಲಿಲ್ಲ. ಅಲ್ಲಲ್ಲಿ ಇರುವ ಬಂಡುಕೋರರ ಪಡೆಗಳಿಗೆ ಹಣ ಸಂದಾಯ ಮಾಡಿ ಅಲ್ಲಿಂದಲೇ ಶತ್ರುಗಳ ಮೇಲೆ ದಾಳಿಗೆ ನಿಲ್ತಾ ಇತ್ತು. ಸುಪಾರಿ ಕೊಡುವ ತಂತ್ರದಲ್ಲಿ ಇರಾನ್ ಇತ್ತು. ಆದ್ರೆ ಈಗ ಇಸ್ರಾಯೇಲ್ ಹಾಗೂ ಇರಾನ್ ಎರಡು ಕೂಡ ಯುದ್ಧಕ್ಕೆ ರೆಡಿ ಆಗಿದೆ. ಆದ್ರೆ ಸದ್ಯಕ್ಕೆ ಇಸ್ರಾಯೇಲ್ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಕಣ್ಣಿಡ್ಬೇಕು. ಲೆಬನನ್ ಗಡಿಯಲ್ಲಿ ಇಸ್ರಾಯೇಲ್ನ 14 ಯೋಧರನ್ನ ಹೊಡೆದು ಹಾಕಿರುವ ಉರಿ ಕೂಡ ಇಸ್ರಾಯೇಲ್ ಅಲ್ಲಿ ಇದೆ. ಆದ್ರೆ ತನ್ನ ಮಿಲಿಟರಿ ಶಕ್ತಿಯನ್ನ 4 ಭಾಗಗಳಲ್ಲಿ ವಿಂಗಡಿಸಿ ಹೋರಾಡಬೇಕಿದೆ. ಇಸ್ರಾಯೇಲ್ ಈ ದಾಳಿಗೆಲ್ಲ ಸೋಲುವ ದೇಶ ಖಂಡಿತ ಅಲ್ಲ. ಅವರು ಯುದ್ಧವನ್ನ ನಿಲ್ಲಿಸುವ ಆಲೋಚನೆಯನ್ನು ಮಾಡುವುದಿಲ್ಲ. ಏನಿದ್ರು ದಂಡಂ ದಶಗುಣಂ, ಒಂದು ತಲೆಗೆ 10 ತಲೆಯ ಮೇಲೆ ಲೆಕ್ಕ ಹಾಕುವವರು. ಈ ಹಮಾಸ್ ಮಾಡಿದ ಒಂದು ತಪ್ಪು ಜಗತ್ತಿನಲ್ಲಿ ಇಷ್ಟು ಅಶಾಂತಿ ಮಾಡಿದೆ. ರಕ್ತದ ಕಾಲುವೆ ಹರಿದಿದೆ. ಇಸ್ರಾಯೇಲ್ ಕೋಪಕ್ಕೆ ಇನ್ನೆಷ್ಟು ಬಲಿಯಾಗಬೇಕು ಅನ್ನೋದು ಗೊತ್ತಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.